ಹೃತ್ಪೂರ್ವಕ ವಂದನೆಗಳು. ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತ ಎಲ್ಲಾ ಕಾರ್ಯಕರ್ತರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇದರ ಮುಖ್ಯ ಉದ್ದೇಶದ ಕಾರ್ಯಕರ್ತರಾದ ಶ್ರೀ ಶಕ್ತಿ ವಿನಾಯಕ ಸೇವಾ ಸಮಿತಿ ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕದ ಕದಂಬ ಪಡೆ ಇವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಾನು ಯಾವಾಗಲೂ ಮನೆ ಮುಂದೆ ರಂಗೋಲಿ ಹಾಕಿದಾಗ ಬೇರೆಯವರು ಪ್ರಶಂಸೆ ಮಾಡಿ ಹೇಳ್ತಾ ಇದ್ರು, ತುಂಬಾ ಚೆನ್ನಾಗಿ ಹಾಕ್ತೀರಾ ಅಂದ್ಬಿಟ್ಟು. ಅದೇ ಒಂದು ಯಾವಾಗಲೂ ನನಗೆ ಸ್ಫೂರ್ತಿ ಆಗ್ತಾ ಇತ್ತು. ನಾನು ಕೆಲಸ ಮಾಡ್ತಾ ಇದ್ದೀನಿ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ, ಲೈಬ್ರರಿಯಲ್ಲಿ ಗ್ರಂಥಪಾಲಕರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ಗೆ ಇವತ್ತು ತುಂಬಾ ಖುಷಿ ಆಗ್ತದೆ, ಯಾಕಂದ್ರೆ ಭಾನುವಾರ ಇರೋದೇ ಒಂದು ಭಾನುವಾರ, ಅದರಲ್ಲೂ ಈ ರಂಗೋಲಿ ಸ್ಪರ್ಧೆಯಿಂದ ನನಗೆ ಇನ್ನೂ ಸ್ಫೂರ್ತಿ ಹೆಚ್ಚಾಗಿದೆ. ಯಾಕಂದ್ರೆ ಪಾರ್ಟಿಸಿಪೇಟ್ ಮಾಡಿದಾಗ ಎಲ್ಲ ಅಂದ್ರೆ ನಾನು ಇನ್ನೂ ಉತ್ತೇಜಿತರಾಗಿ ಆ ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಾ ಇದ್ದಾಗ ಕಮೆಂಟ್ ಕೊಡ್ತಾ ಇದ್ರು ಕೆಲವರು, ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಆ ತರ ಸ್ಫೂರ್ತಿದಾಯಕ ವಿವರಣೆಗಳನ್ನು ಕೊಡ್ತಾ ಇದ್ದಾಗ ನಮ್ಗೆ ಗೊತ್ತಿಲ್ಲದಂಗೆ ನಾವು ಪ್ರಯತ್ನ ಪಡ್ತಾ ಇದ್ವಿ ಏನೋ, ಬಟ್ ಅದಕ್ಕಿಂತ ಉತ್ತಮ ಯಾಕಾಯ್ತು ಅಂದ್ರೆ ಪಾಸ್ ಆಗ್ತಿದ್ದಂತ ಎಲ್ಲ ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ ಅವರು ನೋಡಿದಾಗ ತುಂಬಾ ಚೆನ್ನಾಗಿದೆ ಅಂತ ಸ್ಫೂರ್ತಿ ಕೊಡ್ತಾ ಇದ್ರು. ಈ ತರ ಉತ್ತಮ ಕಾರ್ಯಕ್ರಮಗಳು ತುಂಬಾ ಅವಶ್ಯಕತೆ ಇದೆ. ಇಂಥ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದಾಗ ಮನೆಯಲ್ಲಿರಂತ ಹೆಣ್ಮಕ್ಳಿಗೆ ತುಂಬಾ ಸ್ಫೂರ್ತಿದಾಯಕ ಆಗುತ್ತೆ. ಯಾಕಂದ್ರೆ ಮನೆ ಮುಂದೆ ಯಾವಾಗಲೂ ರಂಗೋಲಿ ಹಾಕ್ತಿದ್ವಿ, ಇದೊಂದು ಪ್ಲಾಟ್ಫಾರ್ಮ್ ಆಗಿ ನಮ್ಗೆ ಅವಕಾಶ ಕೊಟ್ಟಿರುವಂತದ್ದು. ಹೋದ ವರ್ಷ ಕೂಡ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ. ನಾವು 3 ಜನನು ಪ್ರೈಸ್ ತಗೊಂಡಿದ್ವಿ, ಅಮ್ಮ ಮತ್ತೆ 2 ಮಕ್ಕಳು ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ. ತುಂಬಾ ನಮ್ಗೆ ಇನ್ಸ್ಪೈರ್ ಆಗಿತ್ತು, ಪ್ರೇರಣೆ ಆಗಿತ್ತು. ಆ ಪ್ರೇರಣೆಯಿಂದ ಇವತ್ತು ಪಾರ್ಟಿಸಿಪೇಟ್ ಮಾಡಕ್ ಬಂದ್ವಿ. ಇವತ್ತು ತುಂಬಾ ಖುಷಿ ಏನಂದ್ರೆ ನಾವು ಅನ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ರಂಗೋಲಿ ಬಂದಿದೆ. ಮತ್ತೆ ಅದಕ್ಕೆಲ್ಲ ಸ್ಫೂರ್ತಿ ಏನಂದ್ರೆ ಈ ಕಾರ್ಯಕ್ರಮದ ಆಯೋಜಕರು. ಇಂಥ ಈ ಜನ ನೋಡ್ತಾ ಇದ್ದಾಗ ನಮ್ಗೆ ಬರುವಂತಹ ಪ್ರೇರಣೆ, ಸ್ಫೂರ್ತಿ, ಅದನ್ನ ನಾವು ಮಾತುಗಳಲ್ಲಿ ಹೇಳೋದಕ್ಕೆ ಆಗಲ್ಲ. ಸೊ ನನ್ನ ಪರವಾಗಿ ಈ ಕಾರ್ಯಕ್ರಮದಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಆಯೋಜಕರಿಗೂ ನನ್ನ ವಂದನೆಗಳನ್ನ ಸಲ್ಲಿಸುತ್ತೇನೆ. ಧನ್ಯವಾದಗಳು.